ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾನು ಯಾರಾದರೂ ನಿಮಗೆ ಅತಿಯಾದ ಕಾಳಜಿ, ಪ್ರೀತಿ ಎಲ್ಲವನ್ನು ಕೊಡ್ತಾ ಇದ್ದ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ನಿಮಗೆ ಯಾವುದೇ ರೀತಿಯ ಮೆಸೇಜ್ ಮಾಡದೇ ಇರೋದು, ಕಾಲ್ ಮಾಡದೇ ಇರೋದು, ನಿಮ್ಮಿಂದ ಅವರು ದೂರ ಉಳಿತಾ ಇದ್ದರೆ ಇದು ಒಂದು ಸೈಕಾಲಜಿಕಲ್ ಟ್ರಿಕ್ಕನ್ನು ಅವ್ರು ಯೂಸ್ ಮಾಡ್ತಾ ಇರ್ತಾರೆ. ಆದರೆ ಅವರು ಇದನ್ನು ಮಾಡಬೇಕಾದ್ರೆ ನಮಗೆ ಹೇಗಪ್ಪ ಅನಿಸುತ್ತೆ ಅಂತ ಹೇಳಿದರೆ, ಆ ವ್ಯಕ್ತಿಯನ್ನು ಹೋಗಿ ಭಿಕ್ಷೆಯಾದರೂ ಬೇಡಿ ಪ್ರೀತಿಯನ್ನು ಕೇಳೋಣ, ನನ್ನತನವನ್ನು ನಾನು ಬಿಟ್ಕೊಂಡು ಆ ವ್ಯಕ್ತಿ ಹತ್ರ ಹೇಗಾದರೂ ಮಾಡಿ ಆ ವ್ಯಕ್ತಿ ಮೊದಲಿನ ರೀತಿ ಆದರೆ ಸಾಕಪ್ಪ ಅಂತ ಹೇಳಿ ಪರಿತಪಿಸ್ತಾ ಇರ್ತೀವಿ. ಆದರೆ ಅವರು ನಿಮ್ಮ ಮೇಲೆ ಒಂದು ಸೈಕಾಲಜಿಕಲ್ ಟ್ರಿಕ್ಕನ್ನು ಯೂಸ್ ಮಾಡ್ತಾ ಇರ್ತಾರೆ. ಏನಪ್ಪ ಅಂತ ಹೇಳಿದರೆ ಬ್ರೆಡ್ ಕ್ರಂಪಿಂಗ್. ಆದರೆ ಇದು ಒಂದು ಡ್ರಗ್ಸ್ ರೀತಿ ಅಥವಾ ಯಾವುದೋ ಒಂದು ಸಬ್ಸ್ಟೆನ್ಸ್ ರೀತಿ ಅಂತ ಹೇಳ್ಬೋದು. ಯಾರಾದರೂ ನಿಮಗೆ ಕಾನ್ಸ್ಟೆಂಟಾಗಿ ಅಟೆನ್ಷನ್, ಲವ್, ಕೇರ್ ಎಲ್ಲವನ್ನೂ ಕೊಡ್ತಾ ಇದ್ದರೆ ನಿಮಗೆ ನಿಮ್ಮ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಹೆಚ್ಚುತ್ತಾ ಹೋಗುತ್ತೆ. ಒಂದು ನಿಜ ಹೇಳ, ಆ ವ್ಯಕ್ತಿ ಅಥವಾ ಆ ವ್ಯಕ್ತಿತ್ವ ಸ್ಪೆಷಲ್ ಅಂತಲ್ಲ, ನೀವು ಆ ವ್ಯಕ್ತಿಯ ಮೇಲಿಟ್ಟಿರ್ತಕ್ಕಂತಹ ಪ್ರೀತಿ, ಕಾಳಜಿ, ಅಟೆನ್ಷನ್ ಎಲ್ಲ ನಿಮ್ಮ ಎಲ್ಲ ಎಮೋಷನ್ಸು ಆ ವ್ಯಕ್ತಿಯನ್ನು ಒಂದು ಸ್ಪೆಷಲ್ ಪರ್ಸನ್ ಆಗಿ ಮಾಡ್ತಾ ಇತ್ತು. ಆದರೆ ಇದರಿಂದ ನಾವು ಕಲಿಬೇಕಾಗಿರೋ ಪಾಠ ಏನು ನೋಡಿ, ಒಂದು ಹೇಳ್ತೀನಿ. ನಮ್ಮ ಬಾಲ್ಯದಲ್ಲಿರ್ತಕ್ಕಂಥ ಚೈಲ್ಡ್ಹುಡ್ಡು ನಮ್ಮ ಪ್ರತಿಯೊಂದು ನಾವು ಬೆಳೀತಾ ನಮ್ಮ ಅಟ್ಯಾಚ್ಮೆಂಟ್ ಸ್ಟೈಲ್ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ. ಅಟ್ಯಾಚ್ಮೆಂಟ್ ಸ್ಟೈಲಲ್ಲಿ ಹಲವಾರು ವಿಧಗಳಿದೆ. ಆದರೆ ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲ್. ಏನು ಈ ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲ್ ಅಂತ ಹೇಳಿದ್ರೆ, ನೋಡಿ, ನನಗೆ ಬಾಲ್ಯದಲ್ಲಿ ನನ್ನ ತಾಯಿ ಅಥವಾ ತಂದೆ ನನಗೆ ಕೊಡಬೇಕಾಗಿರ್ತಕ್ಕಂಥ ಪ್ರೀತಿ, ಕಾಳಜಿ ಕೊಟ್ಟಿರಲ್ಲ. ಪ್ರೀತಿ ಅಂತ ಹೇಳಿದ್ರೆ ಅದು ತುಂಬಾ ಅಮೂಲ್ಯವಾದ ವಸ್ತು. ಅದಕ್ಕಾಗಿ ನಾನು ತುಂಬಾ ಕಷ್ಟಪಡಬೇಕು. ನಾನು ನನ್ನ ತಂದೆ ತಾಯಿ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳಿದರೆ ನಾನು ಒಂದು ಸ್ಪೆಷಲ್ ಚೈಲ್ಡ್ ಅಥವಾ ಯಾವುದೋ ಒಂದು ಅದ್ಭುತವಾಗಿರತಕ್ಕಂಥ ಕೆಲಸಗಳನ್ನ ಮಾಡಬೇಕು. ಕಾನ್ಸ್ಟೆಂಟಾಗಿ ಅವ್ರ ಅಟೆನ್ಷನ್ಗೋಸ್ಕರ ನಾನು ಕ್ರೇವ್ ಮಾಡಬೇಕು ಅಂತಿದ್ರೆ ಬೆಳೀತಾ ನಾನು ಈ ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲನ್ನು ಬೆಳೆಸ್ಕೊತಾ ಹೋಗ್ತೀನಿ. ಕೆಲವು ಸತಿ ಈ ಫಿಯರ್ ಆಫ್ ಅಬ್ಯಾಂಡ್ಮೆಂಟ್ ಆಗಿರಬಹುದು, ಈವನ್ ಅವರು ನನ್ನನ್ನು ರಿಜೆಕ್ಟ್ ಮಾಡ್ತಾ ಇದ್ರು ಗೊತ್ತಿದ್ರು ಕೂಡ ನಾನು ಅವರನ್ನು ಇಂಪ್ರೆಸ್ ಮಾಡೋಕ್ಕೆ ಹೋಗ್ತಾ ಇರ್ತೀನಿ, ಅಥವಾ ಯಾವುದೋ ಒಂದು ಪಾಸ್ಟ್ ರಿಲೇಷನ್ಶಿಪ್ ಬಗ್ಗೆ ಇನ್ನೂ ರುಮಿನರೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ರೆ ಅದನ್ನು ನೆನೆಸ್ಕೊಂಡು ಆ ವ್ಯಕ್ತಿ ಬದಲಾಗ್ಬೋದು, ಆ ವ್ಯಕ್ತಿತ್ವ ಬದಲಾಗ್ಬೋದು, ಆ ವ್ಯಕ್ತಿ ಹೀಗಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಹಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಪದೇ ಯೋಚನೆ ಮಾಡ್ತಾ ಇರೋದು. ಮತ್ತು ಯಾರಾದರೂ ನಮ್ಮ ಜೀವನದಲ್ಲಿ ಹೊಸದಾಗಿ ಒಂದು ವ್ಯಕ್ತಿ ಬರ್ತಿದ್ದಾರೆ ಅಂತ ಹೇಳಿದ್ರೆ ಅವರನ್ನು ನಮ್ಮ ಪಾರ್ಟ್ ಆಫ್ ದ ವರ್ಲ್ಡ್ ಅಂತ ಹೇಳಿದ್ರೆ ನನ್ನ ಪ್ರಪಂಚದಲ್ಲಿ ಒಂದು ಚಿಕ್ಕ ಭಾಗ ಕೊಡೋದು ಬಿಟ್ಬಿಟ್ಟು ಅವರನ್ನು ಇಡೀ ನನ್ನ ಪ್ರಪಂಚವನ್ನಾಗಿ ಮಾಡ್ಕೊಂಡ್ಬಿಡೋದು. ಇದೆಲ್ಲವೂ ಕೂಡ ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲ್ ಅನ್ನೋದು. ಯಾಕಂತ ಹೇಳಿದ್ರೆ ನೋಡಿ, ಈಗ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಆದ ಒಂದು ಪ್ರೀತಿಯ ಒಂದು ಸ್ಟೈಲ್ ಇರುತ್ತೆ. ಹೇಗೆ ನಾವು ಬಟ್ಟೆ ಹಾಕೋದೊಂದು ಸ್ಟೈಲು, ಮಾತಾಡೋದೊಂದು ಸ್ಟೈಲು, ಪರ್ಸ್ನಾಲಿಟಿ ಒಂದಿರುತ್ತೋ ಹಾಗೆ ನಾವು ಯಾವ ವ್ಯಕ್ತಿಯ ಮೇಲೆ ಹೇಗೆ ಪ್ರೀತಿ ತೋರಿಸ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನು ಈ ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲ್ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಆಫ್ ದ ರಿಲೇಷನ್ಶಿಪ್ ನಾನು ಯಾವಾಗಲೂ ಹೇಳ್ತೀನಿ, ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ನೀವು ತಿಳ್ಕೊಬೇಕಾದ್ರೆ ಆ ವ್ಯಕ್ತಿಯನ್ನು 4 ಸೀಸನಲ್ಲಿ ನೋಡ್ತಾ ಹೋಗಿ. ಅಲ್ಲಿ ತನಕ ನೀವು ಮನಸಾರೆ ಕಮಿಟ್ ಆಗ್ಲಿಕ್ಕೆ ಹೋಗಬೇಡಿ. ನೋಡಿ, ನಾನು ಏನೇ ಹೇಳ್ಬೋದು ನಿಮಗೆ, ಆದರೆ ನನ್ನ ಆ್ಯಕ್ಷನ್ ಮಾತ್ರ ಪ್ರೂವ್ ಮಾಡಲಿಕ್ಕೆ ಸಾಧ್ಯ. ನೀನು ಇಲ್ಲದೆ ನನಗೆ ಇರೋಕ್ಕೆ ಆಗಲ್ಲ ಅಂತ ಹೇಳಿ ಇಡೀ ದಿನ ನಮಗೆ ಫೋನ್ ಮಾಡಿದೆ, ನೀನು ಇದೆಯಾ ಬದುಕಿದ್ಯಾ ಅಂತ ಅನ್ನೋದು ಕೇಳಿದೆ ಇರೋಕ್ಕೆ ಆಗಲ್ಲ ಅಲ್ವಾ. ಆದರೆ ಯಾವುದೇ ಒಂದು ವಾಕ್ಯ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದನ್ನು ನಡ್ಸ್ಕೊತಾ ಹೋಗಬೇಕು. ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ಅಲ್ವಾ. ಹಾಗಾಗಿ ಏನು ಮಾಡಬೇಕು ಈ ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲಿಂದ ಆಚೆ ಬರೋದಕ್ಕೆ ಅಂತ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ನಿಮ್ಮ ಪ್ರೀತಿ, ಎಮೋಷನ್, ಟೈಮ್ ಎಲ್ಲವೂ ಕೂಡ ತುಂಬ ಅತಿ ಅಮೂಲ್ಯವಾದದ್ದು. ಅದನ್ನು ಸುಮ್ಮನೆ ಯಾರೋ ಎಫರ್ಟ್ ಹಾಕದೇ ಇರೋರಿಗೆ ಕೊಡೋಕ್ಕೆ ಹೋಗಬೇಡಿ. ಮೊದಲನೇದಾಗಿ ನೋಡಿ, ನೀವು ಖುಷಿಯಾಗಿರಬೇಕು. ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ವ್ಯಕ್ತಿ ಆ ಖುಷಿಯನ್ನು ಆ್ಯಡ್ ಮಾಡಬೇಕು ಹೊರತು ಆ ವ್ಯಕ್ತಿ ಯಾರೋ ಬಂದು ನನ್ನನ್ನು ಸಂತೋಷ ಪಡಿಸ್ತಾರೆ, ನನಗೆ ಆ ನೆಮ್ಮದಿ ಕೊಡ್ತಾರೆ, ಸುಖ ಕೊಡ್ತಾರೆ, ಶಾಂತಿ ಕೊಡ್ತಾರೆ ಅಂತ ಕಾಯ್ತಾ ಕೂತ್ಕೊಂಡ್ರೆ ಈ ಜನ್ಮದಲ್ಲಿ ನಮ್ಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲೂ ಸಿಗಲ್ಲ. ಒಂದು ಹೇಳ್ತೀನಿ, ಒಂದು ನಿಜ ಏನಪ್ಪ ಅಂತ ಹೇಳಿದ್ರೆ, ಪ್ರೀತಿ ಅನ್ನೋದು ಒಂದು ಕೊಡೋ ವಸ್ತು ಹೊರತು ತಗೊಳ್ಳೋ ವಸ್ತು ಅಲ್ಲ. ಯಾವಾಗ ನಾವು ಬೇಡ್ತಾ ಹೋಗ್ತೀವಿ ಏನಾಗ್ತೀವಿ ನಾವು. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಒಂದು ವ್ಯಕ್ತಿ ಹತ್ರ ಅಟೆನ್ಷನಿಗಾಗಲಿ ಪ್ರೀತಿಗಾಗಲಿ ಬೇಡ್ತಾ ಹೋಗಬಾರ್ದು. ನೋಡಿ, ನಾನು ಏನಂತ ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಯೋಗ ಮಾಡೋದಾಗಿರ್ಬೋದು, ಜಿಮ್ಮಿಗೆ ಹೋಗೋದಾಗಿರ್ಬೋದು, ನನ್ನ ಒಳ್ಳೆ ಆಹಾರ ಅಂತ ಹೇಳಿದ್ರೆ ಯಾವುದೇ ರೀತಿಯ ಒಂದು ಆಹಾರವನ್ನು ನಾವು ಸ್ವೀಕರಿಸಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಆದ ಒಂದು ಟೈಮ್ ಇರಬಹುದು, ಅಥವಾ ನನ್ನ ಲೈಫ್ ಒಂದು ಸಿಸ್ಟಮ್ಯಾಟಿಕ್ ಆಗಿದೆ. ನನ್ನ ಫ್ರೆಂಡ್ಸ್ನ ಮೀಟ್ ಮಾಡ್ತೀನಿ, ನನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ನನಗೆ ಏನು ಇಂಪಾರ್ಟೆನ್ಸ್ ಇರುತ್ತೋ, ನನ್ನ ನಾಲೆಜ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಅದನ್ನು ಎಲ್ಲವನ್ನು ಮಾಡ್ತೀನಿ. ಈ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದರೆ ನನ್ನ ಪಾರ್ಟ್ ಆಫ್ ಲೈಫ್ ಮಾತ್ರ. ಯಾವಾಗ ಈ ಥರ ನಾವು ಒಂದು ವ್ಯಕ್ತಿಗೆ ನಮ್ಮ ಲೈಫಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತೀವೋ ಆಗ ಆ ರಿಲೇಷನ್ಶಿಪ್ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಯಾವಾಗ ನನ್ನ ಇಡೀ ಸರ್ವಸ್ವ ಈ ವ್ಯಕ್ತಿ ಇಲ್ಲದೆ ನಾನು ಇರೋಕ್ಕೆ ಆಗಲ್ಲ, ಈ ವ್ಯಕ್ತಿ ಮೇಲೆ ನಾನು ತುಂಬಾ ಪ್ರೀತಿ ಕೊಡ್ತಾ ಇದ್ದೀನಿ, ಆ ವ್ಯಕ್ತಿ ಎಲ್ಲಾದರೂ ನನಗೆ ಫೋನ್ ಮಾಡಲಿಲ್ಲ, ಅಟೆನ್ಷನ್ ಕೊಡಲಿಲ್ಲ ಅಂತ ಹೇಳಿದ್ರೆ ನನಗೆ ತಳ್ಳಳಿಸ್ಬಿಡ್ತೀನಿ ಅಂತೆಲ್ಲ ಅನಿಸ್ತಾ ಇದ್ದರೆ ಖಂಡಿತವಾಗ್ಲೂ ಅದು ಪ್ರೀತಿ ಅಲ್ಲ, ಅದು ಅಟ್ಯಾಚ್ಮೆಂಟ್.
ನೋಡಿ, ಪ್ರೀತಿಗೂ ಅಟ್ಯಾಚ್ಮೆಂಟ್ಗೂ ತುಂಬಾ ವ್ಯತ್ಯಾಸ ಇದೆ. ನೋಡಿ, ಈಗ ನೀವು ಎಷ್ಟೋ ಸತಿ ನೋಡಿರ್ತೀರ, ಅಕ್ಕ ತಂಗಿರು ಒಟ್ಟಿಗೆ ಜಂಟಿಯಾಗಿ ಹುಟ್ಟಿರ್ತಾರೆ ಅಲ್ವಾ, ಅಥವಾ ಅಣ್ಣ ತಮ್ಮ ಜಂಟಿಯಾಗಿ ಹುಟ್ಟಿರ್ತಾರೆ. ಯಾಕೆ ಅವ್ರನ್ನ ಬೇರೆ ಪಡಿಸ್ತಾರೆ? ಅಟ್ಯಾಚ್ಮೆಂಟ್ ಅಲ್ವಾ, ಅದು ಅಟ್ಯಾಚ್ ಆಗಿದೆ, ಅವರಿಬ್ಬರು ಬಾಡಿ ಅಟ್ಯಾಚ್ ಆಗಿದೆ. ಈ ಜೊತೆಲಿ ಕೂತ್ಕೊಂಡು ಊಟ ಮಾಡ್ತಾರೆ, ಜೊತೆಲಿ ನಡೀತಾರೆ, ಜೊತೆಲಿ ಹಾಡು ಹೇಳ್ತಾರೆ, ಅಥವಾ ಏನೋ ಒಂದು ಮತ್ತೊಂದು ಯಾವುದೇ ಒಂದು ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಜೊತೆಲೇ ಮಾಡ್ತಾ ಇರ್ತಾರೆ. ಅದು ಅದ್ಭುತ ಅಲ್ವಾ? ಮತ್ತೆ ಯಾಕೆ ಕಟ್ ಮಾಡ್ತಾರೆ? ಅಟ್ಯಾಚ್ಮೆಂಟ್ ಅನ್ನೋದು ಸಫಕೇಟ್ ಮಾಡುತ್ತೆ ಮನುಷ್ಯನನ್ನು ಅಲ್ವಾ. ಈಗ ಹಕ್ಕಿ ಕೂಡ ಗೂಡು ಕಟ್ಟತ್ತೆ, ಮೊಟ್ಟೆ ಇಡತ್ತೆ, ತನ್ನ ಮಗುಗೆ ಏನು ಬೇಕೋ ಎಲ್ಲ ಲಾಲನೆ ಪಾಲನೆ ಮಾಡಿ ಅದನ್ನು ಬಿಟ್ಬಿಡುತ್ತೆ. ಪ್ರೀತಿ ಅನ್ನೋದು ಫ್ರೀಡಮ್. ಯಾವಾಗ ಅದನ್ನು ನಾವು ಹಿಡಿತಾ ಹೋಗ್ತೀವೋ ಸಫಕೇಟ್ ಅನಿಸ್ತಾ ಹೋಗುತ್ತೆ. ಫ್ರೀಡಮ್ ಇದ್ದಾಗ ಮಾತ್ರ ಆ ವ್ಯಕ್ತಿತ್ವ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಆದರೆ ಒಂದು ತಿಳ್ಕೊಳ್ಳಿ, ನಿಮಗೆ ಯು ನೀಡ್ ವರ್ದಿ, ಯು ಶುಡ್ ಫೀಲ್ ದಟ್ ಯು ಆರ್ ವರ್ದಿ. ಐ ಆಮ್ ವರ್ದಿ ಆಫ್ ಪ್ಯೂರ್ ಲವ್. ಎಷ್ಟೋ ಸತಿ ನಾವು ಅಂದ್ಕೊಂಡ್ಬಿಡ್ತೀವಿ ಪ್ರೀತಿಗಾಗಿ ನಾನು ಹೋರಾಡಬೇಕು. ಖಂಡಿತವಾಗ್ಲೂ ಸುಳ್ಳು. ಎಷ್ಟೋ ಸತಿ ಈ ಮೂವಿಗಳಲ್ಲಿ ಅಥವಾ ಯಾವುದೋ ಒಂದರಲ್ಲಿ ತೋರಿಸೋದೇನಂತ ಹೇಳಿದ್ರೆ ಪ್ರೀತಿಗಾಗಿ ಹೋರಾಡಬೇಕಾಗತ್ತೆ, ಪ್ರೀತಿಗಾಗಿ ಪರಿತಪಿಸ್ಬೇಕಾಗತ್ತೆ, ಪ್ರೀತಿಗಾಗಿ ಶ್ರಮ ಪಡಬೇಕಾಗತ್ತೆ ಅಂತ. ಖಂಡಿತವಾಗ್ಲೂ ಇಲ್ಲ. ಪ್ರೀತಿ ಅನ್ನೋದು ಫ್ಲೋ ಆಫ್ ಲೈಫ್ ಥರ. ಯಾಕಂತ ಹೇಳಿದ್ರೆ ನೋಡಿ, ನಿಮ್ಮ ತಾಯಿ ಪ್ರೀತಿಗಾಗಿ ನೀವು ಬೇಜಾಡೋದಿಲ್ಲ, ಅಥವಾ ಯಾರೋ ಒಂದು ಪ್ರಾಣಿ ಕೂಡ ಅಷ್ಟೇ. ಆ ಪ್ರಾಣಿ ತನಗಿಷ್ಟ ಆದರೆ ಮಾತ್ರ ನಿಮ್ಮ ಹತ್ರ ಬರುತ್ತೆ ಅಲ್ವಾ. ಎಷ್ಟು ಅನ್ಕಂಡೀಷ್ನಲ್ ಲವ್ ಕೊಡುತ್ತೆ. ಅದು ಮಾತು ಬರದೇ ಇದ್ರೂ ಕೂಡ ಆ ಪ್ರೀತಿಯ ಲ್ಯಾಂಗ್ವೇಜಿಗೆ ಯಾವುದೇ ಥರ ಭಾಷೆ ಬೇಕಾಗಿಲ್ಲ. ಸೊ ಯಾರಾದರೂ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮಗೆ ಫಸ್ಟ್ ಅನಿಸ್ಬೇಕಾಗಿರೋದು ಬಟರ್ಫ್ಲೈ ಅಲ್ಲ. ನಾವೇನು ಅನ್ಕೊಂಡ್ಬಿಡ್ತೀವಿ, ಬಟರ್ಫ್ಲೈನ ಕೆಮಿಸ್ಟ್ರಿ ಅನ್ಕೊಂಡ್ಬಿಡ್ತೀವಿ. ಹೊಟ್ಟೆಲಿ ಏನೋ ಒಂಥರ ಗುಳುಗುಳು ಅನಿಸುತ್ತೆ, ಆ ವ್ಯಕ್ತಿ ಫೋನ್ ಬಂದರೆ ಏನೋ ಒಂದು ಉತ್ಸಾಹ ಅನಿಸುತ್ತೆ. ಆದರೆ ಯಾವತ್ತೇ ತಿಳ್ಕೊಳ್ಳಿ, ಅದೊಂದು ಪ್ಯೂರ್ ರಿಲೇಷನ್ಶಿಪ್ ಆದರೆ ನಿಮಗೆ ಸೇಫ್ಟಿ ಅನಿಸ್ಬೇಕು, ನೆಮ್ಮದಿ ಅನಿಸ್ಬೇಕು, ಶಾಂತಿ ಅನಿಸ್ಬೇಕು. ಇದು ಮಾತ್ರ ಖಂಡಿತವಾಗ್ಲೂ ಪ್ರೀತಿ ಅನ್ನೋದು. ಅಥವಾ ನಿಮ್ಮ ಹತ್ರ ಮೈಂಡ್ ಗೇಮ್ಸ್ ಆಡೋದು, ಒಂದಿನ ಚೆನ್ನಾಗಿ ಮಾತಾಡೋದು, ಇನ್ನೊಂದು ದಿನ ಚೆನ್ನಾಗಿ ಮಾತಾಡದೇ ಇರೋದು, ಇನ್ನೊಂದು ದಿನ ತುಂಬ ಪ್ರೀತಿ ಕೊಡೋದು, ಇನ್ನೊಂದು ದಿನ ಮಾತಾಡಿಸ್ತೇನೆ ಇರೋದು, ಇದು ಯಾವುದು ಪ್ರೀತಿ ಅಲ್ಲ. ಇದು ಏನಂತ ಹೇಳ್ತಾರೆ, ಮೈಂಡ್ ಗೇಮ್ಸ್ ಅಥವಾ ಮೈಂಡ್ ಮ್ಯಾನಿಪುಲೇಷನ್ ಅಂತ ಕರೀತಾರೆ. ಹಾಗಾಗಿ ನಿಮ್ಮ ಪ್ರೀತಿ ಒಬ್ಬರಿಗೆ ಕೊಡಬೇಕು ಅಂತ ಹೇಳಬೇಕಾದ್ರೆ ನಿಮ್ಮ ಮಗುವಿನಂತಹ ಪ್ರೀತಿ ಅವರಿಗೆ ಯೋಗ್ಯತೆ ಇದೆಯಾ ಅಂತ ನೋಡಿ ಅವರನ್ನು ಅಳೆದು ತೂಗಿ ಮಾಡಿ ಕೊಡ್ತಾ ಹೋಗಿ. ಪ್ರತಿ ಸತಿ ನಿಮಗೆ ಆ ವ್ಯಕ್ತಿ ಎಲ್ಲೋ ಒಂದು ಸ್ವಲ್ಪ ವಿಡ್ರಾ ಮಾಡ್ಕೋತಾ ಇದ್ರೆ ನಿಮಗೆ ಭಯ ಆಗ್ತಾ ಇದೆ, ಅಯ್ಯೋ ಏನು ನನ್ನ ಬಿಟ್ಬಿಡ್ತಾರಾ ಅಂತ ಹೀಗೆಲ್ಲ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಕೂತ್ಕೊಂಡು ಬರೀರಿ. ಯಾಕೆ ಹೀಗೆ ಅನಿಸ್ತಾ ಇದೆ? ಮುಂಚೆ ನನಗೆ ಯಾವತ್ತಾದ್ರೂ ಹಿಂಗೆ ಅನಿಸುತ್ತಾ? ನನ್ನ ಮುಂಚೆ ಹಳೆ ರಿಲೇಷನ್ಶಿಪ್ಪಲ್ಲಿ ಹೀಗೆ ಅನಿಸಿದರೆ ಹೇಗೆ ಅದರಿಂದ ಆಚೆ ಬಂದೆ ನಾನು? ಅಥವಾ ಈ ವ್ಯಕ್ತಿ ನನ್ನ ಜೀವನದಲ್ಲಿ ಇರಲಿಕ್ಕೆ ಏನಾದರೂ ಎಫರ್ಟ್ ಮಾಡ್ತಾ ಇದ್ದಾರಾ? ಬಾಯಲ್ಲಿ ಹೇಳೋದಲ್ಲದೆ ಆ್ಯಕ್ಷನಲ್ಲಿ ತೋರಿಸ್ತಾ ಇದ್ದಾರಾ? ಈ ಎಕ್ಸಾಂಪಲ್, ನಾನು 10 ನಿಮಿಷ ಬಿಟ್ಟು ಕಾಲ್ ಮಾಡ್ತೀನಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಂಗೆ 10 ನಿಮಿಷ ಬಿಟ್ಟು ಕಾಲ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದರೆ ನಿಮಗೆ ರೆಸ್ಪೆಕ್ಟ್ ಮಾಡಿ ನಾನು ಒಂದು ಮೆಸೇಜ್ ಹಾಕ್ತೀನಿ, ನೋಡಪ್ಪ ನನಗೆ 10 ನಿಮಿಷ ಬಿಟ್ಟು ಕಾಲ್ ಮಾಡೋಕ್ಕಾಗ್ತಿಲ್ಲ, ನಾನು ಮಾತಾಡ್ತೀನಿ ಅಂತ. ಆದರೆ ಯಾರೋ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಡೀ ದಿನ ಮಾಡಲಿಲ್ಲ ಅಂತ ಹೇಳಿದ್ರೆ ನಮಗೆ ಎಷ್ಟು ಆ್ಯಂಗ್ಸೈಟಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಆತಂಕ ಸೃಷ್ಟಿ ಆಗ್ತಾ ಹೋಗುತ್ತೆ. ಯಾವತ್ತೂ ತಿಳ್ಕೊಳ್ಳಿ, ಒಂದು ಹೇಳ್ತೀನಿ, ಯಾವತ್ತು ಎಲ್ಲಿ ರೆಸ್ಪೆಕ್ಟ್ ಇರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ. ಸೊ ಹಾಗಾಗಿ ನಿಮ್ಮ ತನವನ್ನು ಕಳ್ಕೊಂಡು ನೀವು ನಿಮ್ಮನ್ನು ಕೊಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.